ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವತ ಸಾಧಿಕೆ ಶರಣೈ ತ್ರಂಬಿಕೆ ಗೌರಿ ನಾರಾಯಣ ನಮಸ್ತೆ. ನಿಮ್ಮ ಎಲ್ಲರಿಗೂ ಶುಭ ಮುಂಜಾನೆ ರೀ. ಮತ್ತು ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಆಯಸ್ಸು ಆರೋಗ್ಯ ಮತ್ತು ನಿಮಗೂ ಎಲ್ಲ ಚಲೋ ಕೊಡಲಿ ಅಂತ ಹೇಳ್ತೀನಿ ರೀ. ಇವತ್ತು ನಾವು ಬಂದೀವಿ ಮಹಾಲಕ್ಷ್ಮಿ ಅಂಬಾಬಾಯಿ ಟೆಂಪಲ್ಗೆ, ಅಂದ್ರೆ ಕೊಲ್ಲಾಪುರ್ಗೆ ಬಂದೀವಿ. ಬರ್ರಿ ಹೇಳ್ತೀನಿ ನಿಮಗೆ ಕೊಲ್ಲಾಪುರ ಬಗ್ಗೆ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಬಗ್ಗೆ. ಮೊದಲಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಬಗ್ಗೆ ಹೇಳು ಮತ್ತು ರೀ. ಅಂದ್ರೆ ನಾ ಈಗ ಸದ್ಯಕ್ಕೆ ಬಂದೀನಿ ಇಲ್ಲಿ ಪಶ್ಚಿಮ ದ್ವಾರಕ್ಕೆ, ಅಂದ್ರೆ ವೆಸ್ಟ್ ದ್ವಾರಕ್ಕೆ ಬಂದೀನಿ ರೀ. ಈಗ ಟೈಮ್ ಆಗೈತಿ 4:45, ಕರೆಕ್ಟ್ 4:45ಗೆ ಟೆಂಪಲ್ ಡೋರ್ ಓಪನ್ ಆಗೈತೆ ಅಂತ. ಈಗ ಬಂದಿರೋ ಹೋಗೊಂಬರ್ರಿ, ಒಳಗೆ ನಿಮ್ಗೆ ಹೋಗೋನೆಲ್ಲ ಹೇಳ್ತೇನೆ ಇದು ಟೆಂಪಲ್ ಬಗ್ಗೆ ಮತ್ತು ಈ ಊರ ಬಗ್ಗೆ. ಇದೇ ನೋಡ್ರಿ ನಮ್ಮ ಪಶ್ಚಿಮ ದ್ವಾರದ ಗೇಟ್, ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಹೋಗ್ಬೇಕು ನೀವು. ಇಲ್ಲೆಲ್ಲ ನಿಮ್ಗೇನು ಅಂಗಡಿಗಳು ಮುಚ್ಚವಲ್ಲ, ಇಲ್ಲಿ ಎಲ್ಲ ನಿಮಗೆ ದೇವರಿಗೆ ಏನೇನು ಬೇಕೆಲ್ಲ ಸಿಗ್ತಾವೆ. ಅಂದ್ರೆ ಉಡೋಕ್ಕೆ ಸಾಮಾನುಗಳಾಯಿತು, ಟೆಂಗ್ ಆಯಿತು, ತಾಯಿಗೆ ಮತ್ತು ಏನೇನು ಇಷ್ಟ ಆಗಿರ್ತಾವೆ ಎಲ್ಲ ನೀವು ಏರಿಸ್ಬೋದು ರೀ. ಅಂದ್ರೆ ಆ ತಾಯಿಗೆಲ್ಲ ಭಕ್ತಿಯಿಂದ ಕೊಡ್ಬೋದು ನೀವು. ಇಲ್ಲೆಲ್ಲ ಸಿಗ್ತಾವೆ. ಮತ್ತು ಇಲ್ಲೆಲ್ಲ ನಿಮ್ಗೆ ಚಪ್ಪಲಿ ಇಡೋಕ್ಕದು ಜಾಗ ಐತಿ. ಭಾಳಷ್ಟು ಅಂಗಡಿಗಳು ಅದಾವೆ ರೀ, ನಿಮ್ಗೆ ಏನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಲಕ್ಷ್ಮಿ ತಾಯಿಯ ಮೇನ್ ಶಿಖರ ಕಾಣಿಸ್ತೈತಲ್ಲ, ಲೈಟ್ ಹತ್ತಿದ್ದದು ಮೇನ್ ಶಿಖರ. ಇದು ಪಶ್ಚಿಮ ದ್ವಾರದ ಇದು ಎಂಟ್ರೆನ್ಸ್ ರೀ. ಒಳಗೆ ಹೋಗೊಂಬರ್ರಿ. ನಮ್ಮ ಮಹಾಲಕ್ಷ್ಮಿ ಅಂಬಾಬಾಯಿ ಟೆಂಪಲ್ಗೆ ರೀ 4 ದಿಕ್ಕಿಗೆ ಒಂದೊಂದು ಬಾಗಿಲು ಹೋದ ಬರೋಕ್ಕೆ. ನಾವು ಫಸ್ಟ್ ಎಂಟ್ರೆನ್ಸ್ ಬಂದಿದ್ದು ಪಶ್ಚಿಮ. ಈಗ ನಾನು ಹಿಂದ್ಗಡೆ ನೋಡೋಕತ್ತಿರಲ್ಲ, ಇದು ಐತಿ ಉತ್ತರ ಗೇಟ್. ಮತ್ತು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ಬಿಲ್ಟ್ ಮಾಡಿದ್ದು ಚಾಲುಕ್ಯ ಡೈನೆಸ್ಟಿ ಇದ್ದ ಟೈಮ್ನಾಗ ರೀ. ಇಲ್ಲಿಂದ ನೋಡ್ಕೊಂಡು 6,000 to 7,000 ಇಯರ್ಸ್ ಹಿಂದ್ಗಡೆ ಬಿಲ್ಟ್ ಮಾಡಿದ್ದು. ಮತ್ತು ಎಲ್ಲ ಇದು ಸ್ಟ್ರಕ್ಚರ್ ಐತಲ್ಲ, ಗುಡಿ ಇದು. ಈ ಗುಡಿ ಸ್ಟ್ರಕ್ಚರ್ ಐತಲ್ಲ ಎಲ್ಲ ಜಂಪ್ ಸ್ಟೋನಿಂದ ಬಿಲ್ಟ್ ಮಾಡ್ಯಾರ ಅಂತ ಹೇಳ್ತಾರೆ ರೀ. ಮತ್ತು ಈ ಕೊಲ್ಲಾಪುರನ ಊರು ಸಿಟಿ ಹೆಂಗೆ ಬತ್ತಪ್ಪ ಅಂತ ಅದೊಂದು ಬಗ್ಗೆ ಒಂದು ಕತ್ತಿ ಐತೆ ಹೇಳ್ತೀನಿ ಕೇಳ್ರಿ ಮೊದಲಿಗೆ. ಆಗಿನ ಕಾಲದಾಗಪ್ಪ ರಾಕ್ಷಸ ಇದ್ದಾರೆ, ಅವನ ಹೆಸರನ್ನು ಕೊಲ್ಹಾಸೂರ್. ಏನು ಮಾಡಿತ್ತಪ್ಪ ಅವ ರಾಕ್ಷಸ ಅಂದ್ರೆ ಒಟ್ಟು ಈಗೆಲ್ಲ ಹಿಂಗೆ ಕೆಟ್ಟದ ಬೇಡೋದು, ಒಟ್ಟು ಜನರಿಗೆ ಕಾಟ ಕೊಡೋದಂಗೆ ಮಾಡ್ತಿದ್ದ. ಆ ಟೈಮ್ನಾಗ ಏನು ಮಾಡಿದಪ್ಪ ನಾವು ಮಹಾಲಕ್ಷ್ಮಿ ತಾಯಿ ಅವನಿಗೆ ಬಂದ್ಲು, ಅವನನ್ನು ಸಾಯಿಸಿ ಈ ಕೊಲ್ಲಾಪುರ ಊರಿಗೆ ಒಂದು ಎದ್ದು ಹಿಡಿದಿಲ್ರಿ. ಆವಾಗ ನಮ್ಮ ಮಹಾಲಕ್ಷ್ಮಿ ತಾಯಿ ಎಲ್ಲ ಇಲ್ಲೇ ಇದ್ದು. ಮತ್ತು ಈ ಸಿಟಿ ಹೆಂಗೆ ಬತ್ತಪ್ಪ ಅಂದ್ರೆ ಕೊಲ್ಹಾಪುರ್ ಬೇರೆ. ಕೊಲ್ಲ ಅಂದ್ರೆ ಏನು ರೀ, ಕೊಲ್ಹಾಸೂರ್ ಆ ರಾಕ್ಷಸನ ಹೆಸರು. ಪೂರ್ ಅಂದ್ರೆ ಸಿಟಿ. ಅವನ ಹೆಸರಲ್ಲೇ ಇದೊಂದು ಸಿಟಿ ಐತ್ರಿ, ಕೊಲ್ಹಾಪುರ್ ಅಂತಾರೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು. ನೋಡ್ರಿ, ಇದೇ ನೋಡ್ರಿ ನಮ್ಮ ಉತ್ತರ ದರ್ವಾಜದ ಎಂಟ್ರೆನ್ಸ್ ಗೇಟ್. ಅಲ್ಲಿ ಬರ್ದಾರದು ಕಾಣಿಸವಲ್ತು. ನಂದೇನಿದೆ ಹಿಂದಿನ ಸೈಡ್ ನೋಡೋಕತ್ತಿರಲ್ಲ, ಇದು ಐತಿ ನಮ್ಮ ಪೂರ್ವ ದರ್ವಾಜ. ಫಸ್ಟ್ ಎಂಟ್ರೆನ್ಸ್ ಬಂದಿದ್ದು ಪಶ್ಚಿಮ. ನಿಮ್ಗೆ ಸೆಕೆಂಡ್ ತೋರಿಸಿದ್ದು ಯಾವುದು, ಅದು ಯಾವುದಪ್ಪ ಉತ್ತರ. ಮತ್ತು ಇದು ಥರ್ಡ್ ಅಂತ ಐತ್ರಿ, ಯಾವುದು ಪೂರ್ವ ದರ್ವಾಜ. ಮತ್ತು ಇದು ಕೊಲ್ಲಾಪುರ ಊರು ಬರ್ತೈತ್ರಿ ನಮ್ಮ ಭಾರತದ ಪಶ್ಚಿಮ ಭಾಗದೊಳಗೆ, ಮಹಾರಾಷ್ಟ್ರನೂ ಸ್ಟೇಟ್ನಾಗ ಬರ್ತೈತ್ರಿ. ಮತ್ತು ಇದೆಲ್ಲ ನಿಮ್ಮ ಸೈಡ್ ನೋಡತ್ತಿರಲಿ ಏನಿದೆ ಈ ಥರ ಹಂಗೆಲ್ಲ ಪೆಂಡಲ್ ಅದು ಹಾಕ್ಯಾರತ್ತಲ್ರಿ. ಈ ಮೊದಲ ಬ್ಯಾಸಿಗೆ ಐತಿ. ಮತ್ತು ತಾಯಿ ಭಕ್ತಾದಿಗಳು ಅಂದ್ರೆ ಭಕ್ತಿಯಿಂದ ಬೇಡ್ಕೊಬಂದು ಜನರಿಗೆ. ಈಗ ಈ ಗುಡಿ ಟ್ರಸ್ಟ್ದವರು ಎಲ್ಲರಿಗೆ ಯಾರಿಗೂ ಅಂದ್ರೆ ಕಷ್ಟ ಆಗ್ಬಾರ್ದು, ಭಾಳ ಹೈರಾಣ ಪಡಬಾರ್ದು ಅಂಥೇಳಿ ಎಲ್ಲ ಕಡೆ ಹಿಂಗೆ ಹಾಕ್ಯಾರ ನೋಡ್ರಿ ಪೆಂಡಲ. ನೀವು ಪೂರ್ತಿ ಗುಡಿ ಬಗ್ಗೆ ಹೇಳ್ತೀನತ್ತ ನೋಡ್ರಿ. ಇಲ್ಲಿ ಏನಾರ ನೀವು ಫುಲ್ ರಶ್ ಇತ್ತಪ್ಪ ಅಂದ್ರೆ ದೇವ್ರ ಗುಡಿ, ಅವಾಗ ಇಷ್ಟೆಲ್ಲ ಪಾಳೆ ಹಚ್ಬೇಕಾಗ್ತೈತಿ. ಇದು ಗೇಟ್ ಬಂದುಬಿಟ್ಟು ಪೂರ್ವ ಗೇಟ್ ರೀ. ಗೇಟ್ ನಂಬರ್ 3 ಇಷ್ಟೆಲ್ಲ ಪಾಳೆ ಗೇಟ್ ಅದಾವ ನಿಮ್ಗೆ. ಮತ್ತು ನೀವು ಇದಕ್ಕೆ ನಮ್ಮ ತಾಯಿಗೆ ಗುಡಿ ಹೇಳ್ಬೇಕಂದ್ರೆ ನೀವು ಪ್ರತಿ ಶುಕ್ರವಾರ ಬಂದಿರಲ್ಲ, ಒಂಥರ ದೊಡ್ಡ ಜಾತ್ರೆ ಇದ್ದಂಗೆ ನೋಡ್ರಿ. ಯಾವ ಬೇಕಾದ್ ಬಂದು ನೋಡ್ಬೇಕಂದ್ರೆ ಪ್ರತಿ ಶುಕ್ರವಾರ ಬಂದ್ರೆ ಜಾತ್ರೆ ನೋಡ್ರಿ. ಅಷ್ಟು ಜನ ಬರ್ತಾರೆ ತಾಯಿ ನಮಸ್ಕಾರ ಮಾಡೋಕ್ಕೆ. ಮತ್ತು ನಿಮಗೆಲ್ಲ ಮೇನ್ ಪಾಳೆ ಅದೆಲ್ಲ ಹಚ್ಚುತ್ತೆ. ಈಗ ನಮ್ಮ ಗೇಟ್ ನಂಬರ್ 3 ಪೂರ್ವ ದರ್ವಾಜದಿಂದ ನೋಡ್ರಿ. ಇಲ್ಲಿ ಇದು ಕಾಣಿಸಲಾಗೈತೆ ನಿಮ್ಗೆ, ಕಾಣಿಸಾಗ ಪೂರ್ವ ದರ್ವಾಜ. ಇಲ್ಲಿಂದ ನೀವು ಎಲ್ಲ ಪಾಳೆ ಹಚ್ಬೇಕು. ತೋರಿಸ್ತೀನಿ ಬರ್ರಿ ಹಂಗೆ ಹೋಗ್ಬೇಕತ್ತ. ಅಲ್ಲಿಂದೆಲ್ಲ ನೀವು ಗೇಟ್ ಎಲ್ಲದಿಂದ ಪಾಳೆ ಮುಗಿಸ್ಕೊಂಬಂದು ಹಿಂಗೆ ಹೋಗ್ಬೇಕು ರೀ. ಹಿಂಗೋಗಿ ಇಲ್ಲಿ ಗಿಡ ಇರ್ತೈತಿ, ಗಿಡದಿಂದ ಹತ್ತು ಹೋಗ್ಬೇಕ್ರಿ ನೀವು.
ಹಿಂಗೆಲ್ಲ ನೀವು ಪಾಳೆ ಹಚ್ಕೊತ ಹೋಗಿ ಒಳಗೆ ನಿಮಗೆ ದೇವ್ರ ಕಡೆ ಹೋಗ್ತೈತಿ ಪಾಳೆ ನೋಡಿ. ಇಷ್ಟೆಲ್ಲ ಹಾಕ್ಯಾರ ಹಿಂಗಿಲ್ಲಿ. ಈಗ ಟೈಮ್ ಆಗಿದ್ರೆ 5 ಅಷ್ಟು ರಶ್ ಇಲ್ಲ. 5:45 ಆಲ್ರಿ. ಎಷ್ಟು ರಶ್ ಆಗ್ತದೆ ನಿಮ್ಗೆ ಆಮೇಲೆ ತೋರಿಸ್ತೀನತ್ತೆಲ್ಲ. ಇಬ್ಬರು ನಾವು 4ನೇ ಗೇಟ್ ಬಲ್ಲಿ ಹೋಗೋ ಮತ್ತಲ್ಲಿ. ಇದೇ ನಾನು ಹಿಂದಿನ ಸೈಡ್ ನೋಡೋಕೈತಾರೆ. ಇದು 4ನೇ ಗೇಟ್. ಯಾವುದಪ್ಪ ಅಂದ್ರೆ ದಕ್ಷಿಣ ಗೇಟ್. ಮತ್ತು ಈ ಕೊಲ್ಲಾಪುರ ಬರೋಕ್ಕೇನು ಭಾಳೇನು ದೂರ ಇಲ್ಲರಿ. ಒಂದು ಅಂದಾಜು ಹೇಳ್ಬೇಕಂದ್ರೆ ಬಿಜಾಪುರಿಂದ ಹಂಗೆ ಹುಬ್ಳಿ ಹೋಗ್ತಿರಲ್ಲ ಹಂಗೆ ಬಿಜಾಪುರ ಟು ಕೊಲ್ಲಾಪುರ ಮಿನಿಮಮ್ ಅಂದ್ರೆ 4 ತಾಸು. ಹಂಗೆ ಭಾಳ ನಿಮ್ಗೆ ಏನೋ ಲೇಟ್ ಆಯ್ತಪ್ಪ ಅಂದ್ರೆ 5 ತಾಸು ನೋಡ್ರಿ ಹಬ್ಬ. ಮತ್ತು ಕೊಲ್ಲಾಪುರಿಂದ ಬೆಳಗಾವಿ ಸಿಟಿನೂ ಭಾಳ ಸಮೀಪ ಐತಿ. ಇಲ್ಲಿಂದ ಎಷ್ಟು ಭಾಳ ಅಂದ್ರೆ 120 ಕಿಲೋಮೀಟ್ರ್ ಒಳಗೆ ಐತ್ರಿ ಬೆಳಗಾವಿ ಸಿಟಿ. ಮತ್ತು ನೀವು ಕೊಲ್ಲಾಪುರ ಬರ್ತೀರಂದ್ರೆ ಯಾವ್ಯಾವ ಜಾಗ ನೋಡ್ಬೋದಪ್ಪ ಅಂದ್ರೆ ನಮ್ಮ ಮಹಾಲಕ್ಷ್ಮಿ ಟೆಂಪಲ್ ಒಂದ್ರಿ, ಮತ್ತು ಶ್ರೀ ಜ್ಯೋತಿಬಾ ಟೆಂಪಲ್ ಒಂದು, ಮತ್ತು ಯಾವುದಪ್ಪ ಅಂದ್ರೆ ಎಷ್ಟು ಜನ ಬರತ್ತ ನೋಡ್ರಿ. ಈಗ ಮತ್ತು ಯಾವ್ಯಾವ ಜಾಗ ನೋಡೋದಪ್ಪ ಅಂದ್ರೆ ನೀವೊಂದು ರಣಕಲ ಒಂದು ಲೇಕ್ ಐತೆ ಅವು ನೋಡ್ಬೋದು. ಇನ್ನೂ ಹಲವಾರು ಭಾಳ ಅಂದ್ರೆ ಭಾಳ ಟೆಂಪಲ್ಗಳು ಅದಾವೆ ರೀ. ಈ ಕೊಲ್ಲಾಪುರ ಅಂದ್ರೆ ಫೇಮಸ್ ಬಟ್ ಟೆಂಪಲ್ಸ್ ಹೇಳ್ಬೇಕಂದ್ರೆ ಹೋಲಿ ಟೆಂಪಲ್ ಅಂದ್ರೆ ಭಾಳ ಅದಾವೆ. ಮತ್ತು ಕೊಲ್ಲಾಪುರ ಊರು ಒಂದು ಭಾಳ ಅಂದ್ರೆ ಭಾಳ ತಂಪು. ಅಷ್ಟು ಬಿಸಿಲೇನು ಕೊಡಲ್ಲ. ಬೇರೆ ಊರು ಅಟ್ಟೋದಟ್ಟು ಒಂಥರ ತಂಪು ಪ್ರದೇಶ ಅಂತ ಹೇಳ್ಬೋದು ನೋಡ್ರಿ ನೀವು. ಮತ್ತು ವಿಚ್ ಸಿಟೀಸ್ ನೋನ್ ಆ್ಯಸ್ ಬ್ಯಾಂಕ್ ಆಫ್ ಪಂಚಗಂಗಾಸ್ ಅಂದ್ರೆ ಕೊಲ್ಲಾಪುರ ಅಂತ ಹೇಳ್ಬೋದು ನೀವು, ಅದು ತಪ್ಪಾಗಲ್ಲ. ಮತ್ತು ನಿಮ್ಮ ಮುಂದೆ ತೋರಿಸ್ತಾನತ್ತದೆಲ್ಲ ನೋಡಿ. ಲೆಸ್ಟೆಲ್ಲ ಹಂಗೆ ಹಾಕ್ಯಾರೀಗ ಭಕ್ತಾದಿಗಳಿಗೆ ಏನೂ ತೊಂದರೆ ಆಗ್ಬಾರ್ದಪ್ಪ ಬಿಸಿಲಿಗೆ ಅಂತೇಳಿಲ್ಲ ಕಡೆ ಪೆಂಡಲ್ ಹಾಕ್ಯಾರಿ ಇಲ್ಲಿ. ಮತ್ತು ಕೊಲ್ಲಾಪುರ ಗುಡಿ ಒಳಗೆ ನಿಮಗೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ಐತೆ. ಮತ್ತು ಆಜು ಬಾಜು ಅಂದ್ರೆ ಗುಡಿ ಒಳಗೆ ಆಜು ಬಾಜು ನಿಮ್ಗೆ ಮುಂತಾದ ಹಲವಾರು ಮತ್ತು ಭಾಳ ಅಂದ್ರೆ ಭಾಳ ಇತ್ಯಾದಿ ದೇವಸ್ಥಾನಗಳು ಅದಾವೆ ರೀ. ಅವು ಯಾವ ಅಂತ ನಿಮ್ಗೆ ತೋರಿಸ್ತೀನತ್ತ. ಇಲ್ಲಿ ನೋಡ್ರಿ ಎಲ್ಲ ನಿಮ್ಮ ಅಂಗಡಿಗಳು ತೆಗ್ದಾವೆ ಇಷ್ಟು ಜಲ್ದಿ ಅಂದ್ರೆ ಹೇಳಿದ್ನಲ್ಲ. ಫಸ್ಟ್ ಅಲ್ಲಿ ಒಳಗೆ ತೆಗ್ದಿರಲ್ಲ, ಹೊರಗೆ ತೆಗ್ದಿರಲ್ಲ, ಒಳಗೆಲ್ಲ ನಿಮ್ಗೆ ಬಂದು ತೆಗ್ದಿರ್ತಾವಂತ. ನೀವೆಲ್ಲ ತೊಗೋಬೋದು. ದೇವ್ರಿಗೆ ಏನೇನು ನಿಮ್ಗೆ ಮನಸ್ಲಿ ಅರ್ಪಿಸ್ಬೇಕು ಅನಿಸ್ತೈತಲ್ಲ, ನಿಮ್ಗೆ ಏನು ಬೇಕೆಲ್ಲ ಸಿಗ್ತಾವೆ, ಎಲ್ಲ ಅರ್ಪಿಸ್ಬೋದು ರೀ. ಬರೋಬ್ರು ಕೇಳು. ಮತ್ತು ಇವ್ರ ಹೆಸರು ಸುಭಾಷ್ ಅಂತ. ಇವರು ಕೊಲ್ಲಾಪುರಾಗೆ ಇರ್ತಾರಂತ. ಇವರೆಲ್ಲ ಹೇಳ್ತಾರೆ ನಿಮ್ಗೆ ಹಿಂದಿನಾಗ ಈ ಕೊಲ್ಲಾಪುರ ಊರ ಬಗ್ಗೆ ಮತ್ತು ಈ ದೇವಸ್ಥಾನ ಮಹಿಮೆ ಬಗ್ಗೆ. सर नमस्ते सर। नमस्कार सर कैसे हो आप? मैं अच्छा हूँ सर जी। आप बोल सर ताई महालक्ष्मी बारे में। महालक्ष्मी के बारे में कोई कुछ नहीं बोल सकता, क्योंकि पहले से भी जो है यहाँ से हाँ पूरा आराध्य दैवत है अपने महाराष्ट्र में। हाँ सर। इधर से जो है कि जो कोई भी आए कोल्हापुर से महालक्ष्मी से दर्शन करके गए थे उसको कुछ कमी नहीं गिरती। ठीक है। और इधर जो है तो पहले बालाजी करके इधर पहले दर्शन करने को आना ही बालाजी का। हाँ, बालाजी का पहले दर्शन करिए, हाँ फिर बाद में इधर आइए। हाँ सर। तो वो बालाजी महाराज का दर्शन का सफलता होता है। ठीक है, ये करना चाहिए। और कोल्हापुर सिटी में ये महालक्ष्मी टेम्पल फिर छोड़ के कौन सा सिटी मीन्स देवस्थान इधर देखना से, है? बालू महाराज का आत्मापुर है यहाँ से। हाँ यहाँ से और राजर्षि शाहू महाराज का पैलेस है, रंकाड़ा तालाब है। हाँ और यहाँ पे राणा कल लेक। हाँ, राजर्षि शाहू महाराज का पैलेस है। पैलेस और यहाँ से काड़ सिद्धेश्वर महाराज का एक कनेरी मठ बोल के है। कनेरी मठ। हाँ, कनेरी मठ यहाँ से लगभग 7-8 किलोमीटर है यहाँ से। ठीक है ठीक। 7-8। और तो इधर ही रहता है ना कोल्हापुर? मैं छत्रपति संभाजी नगर से हूँ, लेकिन इधर जय भवानी जय शिवाजी। जय शिवाजी। हाँ सर। तुम्हारा पढ़ाई इधर हुआ ना? मैं 12th तक इधर हो गया। ओह बढ़िया सर। ठीक है। ಮತ್ತು ನಮ್ಮ ಮಹಾಲಕ್ಷ್ಮಿ ತಾಯಿ
ಈ ಭಾರತದೊಳಗೆ ಶಕ್ತಿ ದೇವತೆಗಳು ಒಂದು ಟೆಂಪಲ್ ನೋಡಿ, ಶಕ್ತಿ ದೇವತೆ ಟೆಂಪಲ್ ಇರೋ ಒಂದು ಇಂಡಿಯಾದೊಳಗೆ ಒಂದು ನಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಹೇಳೋದು ತಪ್ಪಾಗಲ್ರಿ. ಇದನ್ನೂ ಒಂದು ಶಕ್ತಿ ಮಾತೆ ಅಂತ ಹೇಳ್ತಾರೆ ದೇವರಿಗೆ. ಮೋಸ್ಟ್ ಪವರ್ಫುಲ್ ಗಾಡ್ರಿ. ನೀವು ಏನು ಬೇಡ್ತೀರಿ ಮನಸ್ಸಲ್ಲಿ ಎಲ್ಲ ನಿಮ್ಮ ತಾಯಿ ನಿಮಗೆಲ್ಲ ಈಡೇರಿಸ್ತಾಳೆ. ಭಕ್ತಿಂದ್ರೆ ಏನು ಬೇಡ್ಕೊಂಡೆಲ್ಲ ನಿಮ್ಗೆ ಈಡೇರಿಸ್ತಾಳೆ. ಒಟ್ಟು ತಾಯಿ ದರ್ಶನ, ತಾಯಿ ಆಶೀರ್ವಾದ ಎಲ್ಲ ಈಡೇರಿಸಪ್ಪ ಅಂತ ನಿಮ್ಮ ಪರವಾಗಿ ನಾನೆಲ್ಲ ಕೇಳ್ತೀನತ್ರಿ. ಮಹಾಲಕ್ಷ್ಮಿ ತಾಯಿ ನಮ್ಮ ಜನರಿಗೆ ಎಲ್ಲ ಒಳ್ಳೆ ಆರೋಗ್ಯ, ಒಳ್ಳೆ ನಗು, ಅವ್ರ ಜೀವನ ಎಲ್ಲ ಖುಷಿ ಕೊಡು, ನಮಗೂ ಖುಷಿ ಕೊಡು, ನಮ್ಮ ಜೊತೆದಾಗ ಎಲ್ಲರೂ ಖುಷಿ ಕೊಡು ಅಂತ ಕೇಳೀನಿ. ಎಲ್ಲ ಒಳ್ಳೇದಾಗಲಿ ನಿಮಗೆ. ಹಂಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಈಗ 1000 ಸಬ್ಸ್ಕ್ರೈಬರ್ಸ್ ಭಾಳ ನೀರೋದು ರೀ. ಆದಷ್ಟು ಎಷ್ಟು ಸಾಧ್ಯ ಆಗ್ತಾರೆ ಅಷ್ಟು ಜಲ್ದಿ 1000 ಸಬ್ಸ್ಕ್ರೈಬರ್ಸ್ ಮಾಡಿರಿ. ಆ್ಯಸ್ ಎ ಬಿಗ್ನರ್ ನಂಗೆ ಏನೂ ಇದ್ದಿದ್ದಿಲ್ಲ, ಈಗ ಮಾಡ್ಕೋಬೇಕು ಅನ್ನೋದು ಏನೂ ನನ್ನ ಕನಸೇ ಇದ್ದಿದ್ದಿಲ್ಲ. ಹಂಗೆ ಫಸ್ಟ್ ಅದು ನಮ್ಮ ರಾಯಚೂರು ಟು ಬಿಜಾಪುರ ಬಸ್ಸು ಎಕ್ಸ್ಪ್ರೆಸ್ ಮಾಡಿದ್ದೀರಿ. ಅದೇನೋ ಒಂಥರ ಚೇಂಜ್ ಅನ್ನಿಸ್ತು, ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರೋಕತ್ತು ಎಲ್ಲ ಮಾಡಿದ ಬಳಕ. ಸೊ ಏನೋ ಒಂದು ಜರ್ನಿ ಹಿಡಿದೀನಿ ಇದು ಯೂಟ್ಯೂಬ್ ಅನ್ನೋದು. ಎಲ್ಲ ನಿಮ್ಮ ಕೈಗೆ ಐತಿ, ನೀವು ಎತ್ತಿ ಹಿಡಿದ್ರೆ ಬೆಳಿತೀನಿ ರೀ. ನೀವು ಹರಿಸ್ಬೇಕು, ನಾ ಎಲ್ಲ ಬೆಳ್ಕೊತ ಹೋಗ್ತೀನಿ ಅಂತೆಲ್ಲ ನಿಮ್ಮ ಆಶೀರ್ವಾದದಿಂದ ಆಗ್ತಿತ್ತೆಲ್ಲ. ನೀವು ಬೆಳೆಸ್ರಿ, ಚಲೋ ಆಗಲಿ ಅಂತ ಬೇಡ್ಕೊರಿ. ಒಟ್ಟು ಯೂಟ್ಯೂಬ್ ಅಂತ ಹೋಗ್ಬೇಕು ಮಸ್ತ್. ಹಂಗೆ ವೀಡಿಯೋಸ್ ಬರ್ತಿರ್ತವೆ, ಕಾಯ್ತಾಯಿರಿ ನೀವು. गप्पी अरे पोतर घाला सोडून दे, मारू नको. ನಿಮ್ಗೆ ಇಲ್ಲಿಂದೇ ಟಿ ವಿ ಮುಖಾಂತರ ತಾಯಿ ದರ್ಶನ ನಿಮ್ಗೆ ಒಳಗಿಂದೆಲ್ಲ ಆರತಿ ಗೀರ್ತೆಲ್ಲ ನಿಮ್ಗೆ ದರ್ಶನ ಮಾಡ್ಸೀನಿ ರೀ. ಯಾಕಂದ್ರೆ ಫೋನ್ ಅಂತೂ ಒಳಗೆ ಅಲವ್ ಇಲ್ಲೇ ಇಲ್ಲ. ಈ ನಿಮಗೊಂದು ಪೂರ್ತಿ ಗುಡಿದೊಂದು ಟೈಮ್ ಲ್ಯಾಪ್ಸ್ ಒಂದು ವಿಡಿಯೋ ಹಾಕ್ತೀನಿ ಅಂತಾರೆ. ವಿಡಿಯೋ ನೋಡ್ಕೊಂಡು ಬರುತ್ತೆ. ಮತ್ತು ನಿಮಗೆ ಈ ಗುಡಿ ಆಜು ಬಾಜು ದೇವಸ್ಥಾನ ಬಗ್ಗೆ ಹೇಳ್ತೀನಂತ. ಹಂಗೆ ಮತ್ತು ಈ ಗುಡಿ ಒಳಗೆ ಮಹಾಲಕ್ಷ್ಮಿ ಟೆಂಪಲ್ ಗುಡಿ ಒಳಗೆ ಫೋನ್ ಅಲವ್ ಇಲ್ರಿ. ಇನ್ನು ಆಜು ಬಾಜು ಹೊರಗೆ ಬಂದ ಬೆಳಗ್ಗೆ ಅಲವ್ ಐತಿ, ಒಳಗೆ ಹೋದ ಬೆಳಗ್ಗೆ ಒಟ್ಟ ಫೋನ್ ಅಲವ್ ಇಲ್ಲ. ನಾನು ನಿಮ್ಗೆ ಅಲ್ಲಿಂದ ಏನೂ ತೋರ್ಸೋಕ್ಕಾಗಲ್ಲತ್ತ. ನಿಮ್ಗೆ ಸಿಕ್ತಿನತ್ತ ತಾಯಿ ದರ್ಶನ ಆದ ಬೆಳಗ್ಗೆ ಅಷ್ಟೇ ತನಕ ಟೈಮ್ ಲ್ಯಾಪ್ಸ್ ವಿಡಿಯೋ ನೋಡ್ಕೊಬರ್ರಿ. ಈಗ ಟೈಮ್ ಆಗೈತೆ ರೀ 7:10. ನಮ್ಮ ತಾಯಿ ದರ್ಶನ ಎಲ್ಲ ಆಗಿ ದರ್ಶನ ಮುಚ್ಕೊಂಡು ಹೊರಗೆ ಬಂದೀವಿ. ಈಗ ತೋರಿಸೋಣ ನಿಮಗೆ ಆಜು ಬಾಜು ಇರುವಂಥ ಗುಡಿಗಳಿಗೂ. ಅಲ್ಲಿ ಏನು ಜನ ಬರತ್ತಾರಲ್ಲ ಅಲ್ಲಿಂದ ನೀವು ತಾಯಿ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತೀರಂತ. ತೋರಿಸ್ತಾನಂತೆ ಯಾವ್ಯಾವ ಗುಡಿ ಅದಾವಂತ ತೋರಿಸ್ತಾನಂತೆ ನಿಮಗೆ. ಇಲ್ಲಿ ನೋಡ್ರಿ, ಬೆಳಗ್ಗೆ ಬಂದಾಗ ಎಷ್ಟು ಜನ ಇದ್ದಿದ್ದಿಲ್ಲ, ಇನ್ನು ಬರೀ 1 ತಾಸಿನಾಗ ಎಷ್ಟು ಜನ ಬಂದಾರಂತ. ನೀವೇನು ನೋಡತ್ತೀರ, ನನ್ನ ಹಿಂದಿನ ಸೈಡ ಇದು ಐತಿ ದತ್ತಾತ್ರೇಯ ಮಂದಿರ. ಬೆಳಗ್ಗೆ 5ರಿಂದ 6 ಒಳಗೆ ಅಷ್ಟೇನು ಪಾಳೆ ಎದ್ದಿದ್ದಿಲ್ಲ. ಈಗ ಎಷ್ಟು ಪಾಳೆ ಇದೆ ಅಂದ್ರೆ ನನ್ನ ಕಣ್ಣು ಮುಂದೆ ಭಾಳ ಪಾಳೆ ಐತೈತಿ. ನಿಮಗೂ ತೋರ್ಸತ್ತೀನಿ ನೋಡ್ರಿ ಎಷ್ಟು ಪಾಳೆ ಐತಂತಿಲ್ಲಿ. ಇನ್ನು ಪೂರ ಮುಂದೋಗಿ ತೋರಿಸ್ತಾನೆ ಬರ್ರಿ ಎಷ್ಟು ದೊಡ್ಡದು ಪಾಳೆ ಐತಂತ. ಇಲ್ಲಿ ನೋಡ್ರಿ ಎಷ್ಟು ಪಾಳೆ ಐತಿ. ಅಲ್ಲಿಂದ ನೀವು ಪೂರ ಹೊರಗಿಂದ ಬರ್ಬೇಕು. ನೀವು ಹೇಳಿದೆಲ್ಲ ಮುಂಚೆನೇ ಅಲ್ಲಿಂದೆಲ್ಲ ಪಾಳೆ ಹಚ್ಕೊಂಡು ಬಂದೈತಿ. ಮತ್ತು ಇದು ಐತ್ರಿ ನವಗ್ರಹ ಮಂದಿರ. ಮತ್ತು ಇದು ಬಾಜೂ ಭಾಳ ಹಲವಾರು ದೇವತೆಗಳು ದೇವಸ್ಥಾನ ಅದಾವ. ತೋರಿಸೋಣ. ಇಲ್ಲೊಂದು ದೇವ್ರ ಗುಡಿ ಐತಿ. ಇದು ಐತ್ರಿ ರಾಮ ಮಂದಿರ. ಇದ್ರ ಅಪೋಸಿಟ್ ಐತಿ ನಮ್ಮ ಹನುಮಾನ್ ದೇವ್ರ ಮಂದಿರ. ಜೈ ಶ್ರೀರಾಮ್. ಇಲ್ಲಿ ನೋಡ್ರಿ ಎಷ್ಟು ಪಾಳೆ ಐತಿ.
ನಾನು ಪಾಳೆ ಇಲ್ಲಾರ್ದೇನೆ ಆರಾಮ ದರ್ಶನ ಆಗ್ತೈತೆ ಅಂದರೆ ಬೆಳಗ್ಗೆನೇ ಬರ್ರಿ ನೀವು 5-6 ಒಳಗೆ ದರ್ಶನ ಬರ್ರಿ. ನೀವು ಅಲ್ಲಿಂದ ಪಾಳೆದಿಂದ ತಳಗೆ ಬಂದ್ರೆ ಹಂಗೆ ಸ್ವಲ್ಪ ಸ್ಟ್ರೇಟ್ ಬಂದ್ರೆ ಲೆಫ್ಟ್ ಸೈಡಿಗೆ ಅದಾವ ನಮ್ಮ ಮಾರುತಿ ಮಂದಿರ ಮತ್ತು ನಮ್ಮ ಲಕ್ಷ್ಮೀ ಮಂದಿರ ಅದಾವ. ತೋರಿಸ್ತೇನೆ ನೋಡಿ, ಶ್ರೀ ಮಾರುತಿ ಮಂದಿರ, ಜೈ ಶ್ರೀರಾಮ್. ಮತ್ತು ಇದು ರೈಟ್ ಸೈಡ್ ಐತ್ರಿ ಶ್ರೀ ಮಹಾಲಕ್ಷ್ಮಿ ನಾರಾಯಣ್. ಮತ್ತು ಇನ್ನೂ ಹಲವಾರು ಭಾಳ ಗುಡಿಗಳದಾವ, ನೋಡ್ಬೋದು ನೀವು ಇಲ್ಲಿ. ಮತ್ತು ನಾವು ಈಗ ಬಂದೀವಿ ಶ್ರೀ ತುಳಜಾಭವಾನಿ ಮಂದಿರ. ಐ ಜಗದಂಬ ಉದ 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 ಐತೆ ನೋಡ್ರಿ ಶ್ರೀ ತುಳಜಾಭವಾನಿ ಮಂದಿರ. ಐ ಜಗದಂಬ ಉದ 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 ಉದ. ಹಲವಾರು ಗುಡಿಗಳದಾವ ರೀ, ಭಾಳ ಅಂದ್ರೆ ಭಾಳ ಚಂದ ಐತಿ. ಒಂದ್ಸಲ ಬಂದು ಕೊಲ್ಲಾಪುರ ಹೋಗ್ರಿ. ಇದೆಲ್ಲ ಆಯ್ತು ನಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಮತ್ತು ದರ್ಶನದ ಬಗ್ಗೆ ಎಲ್ಲ ಐತಿ, ಚಲೋ ಆಯ್ತು. ಈಗ ನಿಮ್ಮ ಗುಡಿ ಹೊರಗೆ ಹೋದ ಬೆಳಕೆಲ್ಲ ತೋರಿಸ್ತೀನತ್ತ. ಹೊರಗಿನ ಸೈಡ್ ಎಲ್ಲ ಹಂಗೆ ಐತಿ ಮಾರ್ಕೆಟ್ ಎಲ್ಲ ನಿಮ್ಗೆ ಹೋಗಿ ತೋರಿಸ್ತೀನತ್ತ ರೀ. ನೋಡ್ರಿ ಹೊರಗೆ ಬಂದ ಬಳಕೆ ಮುಂಜಾನೆ 7 ಗಂಟೆ ಮೇಲೆಲ್ಲ ಎಷ್ಟು ಗಂಟೆ ತಗೋ ಅಂತ. ಗುಡಿ ಹೊರಗೆ ಬಂದ ಬಳಕೆ ನಮಗೆ ಅಲ್ಲೆಲ್ಲ ಎಲ್ಲ ಈ ಥರ ನಾಷ್ಟ ಮಾಡೋಕ್ಕೆ ಜಾಗ ಸಿಗ್ತಾವ್ರಿ. ಮತ್ತು ಇಲ್ಲೆಲ್ಲ ಗುಡಿ ಮಂದಿರ ಮುಂದೆ ಹೂವಿನ ಅಂಗಡಿಗಳು ಅದಾವ. ನಾಷ್ಟ ಇಲ್ಲಿ ಭಾಳ ಅಂದ್ರೆ ಭಾಳ ಅಂಗಡಿ ಅದಾವ ರೀ, ಏನು ಬೇಕಲ್ಲ ನೀವು ತೊಗೋಬೋದು. ಮತ್ತು ನಾವು ಕರೆಕ್ಟಾಗಿ ನೀವು ಇಲ್ಲಿ ಪಶ್ಚಿಮ ದ್ವಾರಕ್ಕೆ ಬರ್ಬೇಕಂದ್ರೆ ಸರಸ್ವತಿ ಟಾಕೀಸ್ ಅಂತ ಹೇಳ್ಬೇಕ್ರಿ. ಅಲ್ಲೇ ಬಂದ್ರೆ ನಿಮಗೆ ಇಲ್ಲಿ ಅಂದರೆ ಇರಾಕದೆಲ್ಲ ಲಾಜ್ದು ಭಾಳ ವ್ಯವಸ್ಥೆ ಅದಾವ. ಆ ಕಡೆ ಉಳ್ಕಿದ 3 ಕಡೆ ಹೋದ್ರೆ ನಿಮ್ಗೆ ಅಷ್ಟು ಜಾಗ ಅಂದ್ರೆ ನನ್ನ ಪ್ರಕಾರ ಅಲ್ಲ ಲಾಜ್ ಇಲ್ಲ ಸ್ಥಿತಿ. ಇಲ್ಲಿ ಬಂದ್ರೆ ನಿಮಗೆಲ್ಲ ಸರಳಾಗಿ ಈಸಿಯಾಗಿ ಸಿಗ್ತೈತ್ರಿ. ಇಲ್ಲ ಲಾಜು ಸಿಗ್ತೈತಿ. ಮುಂದೆ ಹೋದ್ರೆ ಮಹಾಲಕ್ಷ್ಮಿ ತಾಯಿ ಮೇನ್ ಎಂಟ್ರೆನ್ಸ್ ಐತ್ರಿ ಇಲ್ಲೇ. ಸೊ ನೀವು ಅಕಸ್ಮಾತ್ ಒಂದಿನ ಕೊಲ್ಲಾಪುರ ಏನಾರೇ ಬಂದು ಇರೋರಿದ್ರಪ್ಪ ಅಂದ್ರೆ ಮಹಾಲಕ್ಷ್ಮಿ ಸಂಬಂಧ ಸರಸ್ವತಿ ಟಾಕೀಸ್ ಅಂತ ಹೇಳ್ರಿ ನಿಮ್ಗೆ ಸೀದಾ ಪಶ್ಚಿಮ ದ್ವಾರಕ್ಕೆ ಬಂದು ನಿಮ್ಗೆ ಇಳಿಸ್ತಾರೆ ಅವ್ರು. ಇಲ್ಲಿ ನೋಡ್ರಿ ಅಷ್ಟು ಕ್ರೌಡ್ ಅನ್ಸಾತೈತಿ ಫುಲ್ ಸಿಟಿ. ಎಲ್ಲ ದೇವ್ರ ನಮಸ್ಕಾರ ಆದ ಬಳಕ ನಿಮಗೆ ಮಧ್ಯಾಹ್ನ 12:03 ತನಕ ಇಲ್ಲಿ ಗುಡಿ ಟ್ರಸ್ಟ್ದವರು ನಿಮಗೆ ಅನ್ನ ಪ್ರಸಾದ ಇಟ್ಕೊಂಡಾರೆ. ಎಲ್ಲಿ ಇಟ್ಕೊಂಡಾರ ಅಂದ್ರೆ ನೀವು ಅದೇನು ನೋಡತ್ತಿಲ್ಲ ಪಶ್ಚಿಮ ದ್ವಾರ ಹಂಗೆ ಸ್ವಲ್ಪ ತೆಳಗೆ ಬಂದು ನಿಮ್ಗೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಶ್ರೀ ಮಹಾಲಕ್ಷ್ಮಿ ಅನ್ನ ಛತ್ರ ಅಂತ. ಇಲ್ಲಿ ಒಳಗೆ ಹೋಗ್ಬೇಕು. ನಿಮ್ಗೆ ಒಳಗೆ ತೋರಿಸ್ತೇನೆ ಬರ್ರಿ ಎಲ್ಲಿಂದ ಹೋಗ್ಬೇಕು ಅಂದ್ರೆ ಒಳಗಂದ್ರೆ ಎಲ್ಲೇ ಇರ್ತದೆ ನಿಮ್ಗೆಲ್ಲ ತೋರಿಸ್ತೀನಂತೆ. ಅಲ್ಲಿ ಒಳಗೆ ಲೆಫ್ಟ್ ಸ್ಟ್ರೇಟ್ ಡೌನ ಬಂದು ಲೆಫ್ಟ್ ತೊಗೊಂಡು ಇಲ್ಲಿ ಒಳಗೆ ಹೋದ್ರೆ ನಿಮಗೆಲ್ಲ ಮಾರ್ಕೆಟ್ ಇರ್ತೇವಲ್ಲ, ಇಲ್ಲಿ ತರಕಾರಿ ಎಲ್ಲ ಮಾರಿಸಿರ್ತಾರೆ. ಹಿಂಗೆ ನೀವು ಹೋಗ್ಬೇಕ್ರಿ. ಇಲ್ಲಿ ಮುಂದೆ ಲೆಫ್ಟ್ ಮತ್ತು ರೈಟ್ 2 ಕಡೆ ಹೋಗೋದು, ರೈಟ್ ಕಡೆ ಹೋಗ್ಬೇಕು. ಇನ್ನೊಂದ್ಸಲಿ ತರಕಾರಿ ಇದ್ದಲ್ಲಿ ಮ್ಯಾಲೆ ಬೋರ್ಡ್ ಹಾಕಿರ್ತಾರೆ ಮುಂದೆ ಬರೋಣ ಶ್ರೀ ಮಹಾಲಕ್ಷ್ಮಿ ಅನ್ನ ಛತ್ರಾಲಯ ಅಂತ. ಇಲ್ಲಿ ಒಳಗೆ ಹೋಗ್ಬೇಕು. ಇಲ್ಲಿ ಒಳಗೆ ಹೋದ ಬಳಿಕ ನೀವು ಇಲ್ಲೇ ಲೆಫ್ಟ್ ಸೈಡಿಂದ ಔಟ್ ಐತ್ರಿ. ಇಲ್ಲಿ ರೈಟ್ ಸೈಡ್ ಗೇಟ್ ಇದು ಡೋರ್ ಐತಲ್ಲ, ಇಲ್ಲಿಂದ ನೀವು ಎಂಟ್ರಿ ಆಗ್ಬೇಕತ್ತ.
ಇಲ್ಲೆಲ್ಲ ಪಾಳೆ ಇರ್ತೈತಿ 12 ಸುಮಾರು ಬಂದ್ರೆ ನಿಮಗೆ ಚಲೋ ಇರ್ತೈತಿ. ಒಂದು ಸ್ವಲ್ಪ ಬಂದು ಹೋಗ್ರಿ, ಇಲ್ಲೆಲ್ಲ ಒಂದು ಚಲೋ ಇರ್ತೈತಿ ಅನ್ನಪ್ರಸಾದ ಒಳಗೆ ಭಾಳ ಸಿಸ್ಟಮೆಟಿಕ್ ಮೇಂಟೈನ್ ಮಾಡಿರ್ತಾರೆ. ಹೋಗಿ ಬಂದು ನೋಡಿರಿ. ಮತ್ತು ಇದು 12ರಿಂದ 3 ತನಕ ತೆಗಿರ್ತೈತಿ. ಮತ್ತು ಅದು ನಿನ್ನೆ ಬಂದಿದ್ದೆ ನಾವು ನೈಟ್ ಶೂಟ್ ಎಲ್ಲ ಮಾಡಿದ್ದೆ. ಅಂದ್ರೆ ಪಶ್ಚಿಮ ರೋಡ್ ಇದೇನು ಮೇನ್ ಎಂಟ್ರೆನ್ಸ್ ರೋಡ್ ಐತಲ್ಲ, ಅದ್ರ ನೈಟ್ ಕ್ಲಿಪ್ಸ್ ಒಂದೆರಡು ಹಾಕಿ ನೋಡ್ಕೊಂಬರ್ರಿ. ಆದ್ಮೇಲೆ ವೀಡಿಯೋ ಇಲ್ಲೇ ಎಂಡ್ ಮಾಡೋಣಂತ. ನೋಡಿದ್ರಲ್ಲ ಎಲ್ಲ ಹೆಂಗಿತ್ತು ನಮ್ಮ ಮಹಾಲಕ್ಷ್ಮಿ ಟೆಂಪಲ್ ದೇವಸ್ಥಾನ ವಿಡಿಯೋ ಬಗ್ಗೆ. ಇಷ್ಟ ಆಗೈತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ. ಯಾರು ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಆಗ್ಲಾರ ವಿಡಿಯೋ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮುಂದಿನ ವಿಡಿಯೋನ ಸಿಗೋಣಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.